ಹಲೋ, ನಮಸ್ತೆ. ನಾನು ನಿಮ್ಮ ಸೆಕೆಂಡ್ ಇಯರ್ ರಿಸಲ್ಟ್ಸ್ ಬಂತು. ಹೌದು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಎಲ್ರಿಗೂ ಅದೇ ಯೋಚನೆ ಇರುತ್ತೆ. ವಾಟ್ ನೆಕ್ಸ್ಟ್ ಅಂತ. ನಾವಲ್ಲ, ನಮ್ಮ ರಿಲೇಟಿವ್ಸು ಸಹ ಕೇಳ್ತಾ ಇರ್ತಾರೆ. ನೀಟ್ ರಿಸಲ್ಟ್ ಬಂತು, ಇಂಜಿನಿಯರಿಂಗ್ ರಿಸಲ್ಟ್ ಬಂತು, ಫಾರ್ಮಾ ಬಂತು, ಅಗ್ರಿಕಲ್ಚರ್ ಬಂತು, ಅದು ಬಂತು, ಇದು ಬಂತು. ಅಪ್ಪಪ್ಪ ಇಷ್ಟೆಲ್ಲ ಇದೆ. ಎಲ್ಲ ಕಾಂಪಿಟೇಟಿವ್ ರಿಸಲ್ಟ್ ಸಹ ಬಂತು. ಆದರೂ ಸಹ ನಮ್ಮ ತಲೆಯಲ್ಲಿ ಏನಿರುತ್ತೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಓಕೆ, ನೀಟ್ ರಿಸಲ್ಟ್ ಬಂದಿದೆ. ನೀಟ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಮೆಡಿಕಲ್ ಮಾಡಬಲ್ಲೆ, ನಾನು ಮೆಡಿಕಲ್ ಮಾಡ್ತೀನಿ ಅನ್ನೋರು ಕಡಿಮೆ ಬಂದಿದ್ದರೂ ಸಹ ನೀವು ಮೆಡಿಕಲ್ ಕಾಲೇಜಸ್ಗೆ ಜಾಯ್ನ್ ಆಗಿ. ದುಡ್ಡಿದ್ದರೆ ಜಾಯ್ನ್ ಆಗಿ, ಇಲ್ಲಾಂದರೆ ಲಾಂಗ್ ಟರ್ಮ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇಯರ್ ಬರ್ಕೊಂಡು ಜಾಯ್ನ್ ಆಗಿ. ಇಟ್ ಈಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ಇಂಜಿನಿಯರಿಂಗಲ್ಲಿ ಯಾರಿಗೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ಬಂದಿದೆ, ಒಳ್ಳೊಳ್ಳೆ ರ್ಯಾಂಕ್ ಬಂದಿದೆ, ಟಾಪ್ ಕಾಲೇಜಸ್ಗೆ ಜಾಯ್ನ್ ಆಗಿ. SSPಯಿಂದನೂ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ. ಅದನ್ನು ಸ್ವಲ್ಪ ಹಾಕಿಬಿಟ್ಟು ಮನೆಯಲ್ಲೇ ಹಾಕೋಕೆ ಹೇಳಿ, ಅದರಿಂದನೂ ನಾವು ಹೋಗ್ಬೋದು. ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಔಟ್ಪುಟ್ ಆದಾಗ ಆ ಕಾಲೇಜ್ ನೇಮ್ ಇಂದ ನಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ನೆಕ್ಸ್ಟ್ ಫಾರ್ಮಸಿ ಈಸ್ ಎ ಗುಡ್ ಪ್ಲ್ಯಾಟ್ಫಾರ್ಮ್. ಡಿ ಫಾರ್ಮಾ ಆ್ಯಂಡ್ ಬಿ ಫಾರ್ಮಾ, ಇಟ್ ಈಸ್ ಗುಡ್. ಆ್ಯಂಡ್ ಜಾಬೂ ಬೇಗನೆ ಸಿಗುತ್ತೆ, ಬಟ್ ಸ್ಯಾಲ್ರಿ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಅಗ್ರಿಕಲ್ಚರ್ ನಿಮ್ಮ ಓನ್ ಲ್ಯಾಂಡ್ ಇತ್ತು ಅಂದರೆ ಪ್ಲೀಸ್ ಮಾಡಿ, ಬೇಡ ಅನ್ನಲ್ಲ. ಅದರ್ವೈಸ್ ನನಗೆ ಜಾಬ್ದು ಎಸೆನ್ಷಿಯಲ್ ಇದೆ, ತುಂಬ ಇಂಪಾರ್ಟೆಂಟ್ ಅನ್ನೋರು ಮಾಡಬೇಡಿ, ಕೆಲಸ ಸಿಗಲ್ಲ. ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡೋದು ನಿಮಗೆ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇಟ್ ಈಸ್ ಎ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಬಿಕಾಸ್ ನಾನು ಅರ್ನ್ ಮಾಡ್ತೀನಿ, ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಮನೇಲಿ ನಾನೇ ನೋಡ್ಕೋಬೇಕು, ಅಪ್ಪ ಅಮ್ಮನ ನೋಡ್ಕೋಬೇಕು, ನಾನು ಬೇಗ ದುಡಿಬೇಕು ಅನ್ನೋರು BCA ಈಸ್ ಎ ಗುಡ್ ಪ್ಲ್ಯಾಟ್ಫಾರ್ಮ್. ಗೋ ಥ್ರೂ BCA. ನನ್ನ ಪರ್ಸ್ನಲ್ ಸಜೆಷನ್ ಇದು. ಪ್ಲೀಸ್ ಹೋಗಿ BCAಗೆ. ನೆಕ್ಸ್ಟ್, ನಾನು ಏನೂ ಮಾಡಲ್ಲ, ನನಗೇನೂ ಬೇಡ, ಓದೋದೇ ಇಷ್ಟ ಇಲ್ಲ, ನನಗೆ ಊಟ ಮಾಡಿ ಕೂತು ಆಟ ಆಡಬೇಕು ಅನಿಸೋರು, ಹಾಗಿದ್ರೆ ನಿಮ್ಮ ಹೊಲ ಗದ್ದೆ ಇದ್ದರೆ ಹೋಗಿ ಅಲ್ಲಿ ಕೆಲಸ ಮಾಡಿ. ಓಕೆನಾ? ಥ್ಯಾಂಕ್ ಯು.